ಊಟಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಸರ್ಕಸ್ ಅನ್ನ ಮಾಡ್ತಾನೆ ಇದ್ದಾರೆ. ಅದು ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಬೆಂಬಲಿಸುವಂತೆ ಇವತ್ತು ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯ ಡಿ.ಕೆ.ಶಿ ಭೇಟಿ ಮುಕ್ತಾಯ ಆಗಿರುವಂತದ್ದು. ಏಕೆಂದ್ರೆ ಇಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಲಾಬಿಯನ್ನ ಮಾಡಿದ್ರು. ಅದಾದ್ಮೇಲೆ ಅವರು ಇಲ್ಲೂ ಕೂಡ ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಪರಮೇಶ್ವರ್ ಅವರ ಬೆಂಬಲವನ್ನ ಎಲ್ಲವನ್ನೂ ಕೂಡ ಪಡ್ಕೊಂಡಾಗಿದೆ. ಇನ್ನ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತರು ಕೂಡ ಪೈಪೋಟಿಯನ್ನ ನಡೆಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರ ಬೆಂಬಲವನ್ನ ಪಡ್ಕೊಳ್ಳೋದಕ್ಕೆ ಡಿ.ಕೆ.ಶಿ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ನಮ್ಮ ಲೀಡರ್, ಸಿದ್ದರಾಮಯ್ಯ ಕೆಳಗೆ ನಾನು ಸಚಿವನಾಗಿದ್ದೆ, ನಾನು ಯಾರ ವಿರುದ್ಧವಾಗಿ ಕೂಡ ನಡೆದುಕೊಂಡಿಲ್ಲ. ಸಿದ್ದರಾಮಯ್ಯನವರ ಭೇಟಿ ಬಳಿಕ ಮಾಜಿ ಸಚಿವ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯ ನಮ್ಮ ನಾಯಕರು, ಅವರ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇನೆ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನು ಯಾವ ಹುದ್ದೆಗೂ ಬೇಡಿಕೆ ಇಟ್ಟಿಲ್ಲ. ಸಿದ್ದು ಭೇಟಿ ಬಳಿಕ ಮಾಜಿ ಸಚಿವ ಡಿ.ಕೆ.ಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ತೆರಳಿ ಚರ್ಚೆಯನ್ನ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಭೇಟಿಯ ಉದ್ದೇಶ, ಹಿಂದಿನ ತಂತ್ರ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಒಲಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಬೆಂಬಲವನ್ನ ಕೇಳಿದ್ದಾರೆ. ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ CLP ನಾಯಕರು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ದೀನಿ. ನಾನು ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಏನು, ಸೊ ನಾನು ಸಿದ್ದರಾಮಯ್ಯ ಅವರು ಅಷ್ಟೇ. ನಾನು ಅವರ್ ಲೀಡರ್, ಪವರ್ ಇರಲಿ ಪವರ್ ಇಲ್ಲದೆ ಹೋಗಲಿ ಮತ್ತೊಂದು ಲೀಡರ್ ಅಂತ ಒಪ್ಕೊಂಡ್ಮೇಲೆ ತಿರ್ಗ ನಾವು ಹಿಂದೆ ಒಂದು ಮಾತಾಡೋದು ಮುಂದೆ ಮಾತಾಡೋದು ನನ್ನ ಬ್ಲಡ್ಡಲ್ಲಂತೂ ಇಲ್ಲ. ಇಟ್ ಇಸ್ ನಾಟ್ ಇನ್ ಮೈ ಬ್ಲಡ್. ನಾನು ಒಬ್ಬರ ಹತ್ರ ಕೆಲಸ ಮಾಡಿದ್ರೆ ನಿಷ್ಠೆ ಪ್ರಾಮಾಣಿಕದಿಂದ ಮಾಡಿದ್ದೀನಿ. ನಾನು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಕೇಳಲಿ, ನಾನು ಯಾವುದಕ್ಕೂ ಕಾಂಪಿಟೇಟರ್ ಅಲ್ಲ. ಇರೋ ವಿಚಾರ ಹೇಳ್ತಾ ಇದ್ದೀನಿ. ನಾನು ಯಾವ ಸ್ಥಾನಕ್ಕೂ ನಾನು ಕೇಳೋನಲ್ಲ. ಆ ಕೇಳೋ ಕಾಲ ಎಲ್ಲ ಹೋಯ್ತು. ನಾನು ಕೇಳೋ ಸಂದರ್ಭ ಏನಿಲ್ಲ. ನಾನು ಪಾರ್ಟಿ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. ನನಗೆ ನೋಡಿ, ನಮ್ಮ ಪಕ್ಷದ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಸಾಹೇಬರು ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಇವರಿದ್ದಾರೆ. ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ, ಏನು ಹೇಳ್ತಾರೆ ಅವ್ರು ಕೇಳ್ಕೊಳ್ಳಿ. ಇನ್ನು ನನ್ನ ಬೆನ್ನ ಹಿಂದೆ ನೀವು ನಿಲ್ಲಿ ಅಂದ್ರೆ ಇದು ಇನ್ಸೈಡ್ ಪಾಯಿಂಟ್ಸ್ ಅನ್ನ ತೋರಿಸ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ನಾಯಕರನ್ನ ಭೇಟಿ ಆಗಿದ್ದೀವಿ, ನಾನು ಯಾವುದೇ ಹುದ್ದೆಗೂ ಬೇಡಿಕೆ ಇಟ್ಟಿಲ್ಲ ಅಂದ್ರೂ ಕೂಡ ರಾಜಕಾರಣ, ಎಲ್ಲರೂ ರಾಜಕಾರಣವನ್ನ ಮಾಡ್ಲಿಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿರುವಂತದ್ದು ಅನ್ನೋದನ್ನ ಅವರೇ ಹೇಳಿದ್ರು. ಇಲ್ಲಿ ಪ್ರಮುಖವಾಗಿ ಭೇಟಿಯ ಉದ್ದೇಶ ಅಂದ್ರೆ ನನ್ನನ್ನ ಬೆಂಬಲಿಸಿ ಅನ್ನೋದು. ನೀವು ಬೆರಳು ಮಾಡಿ ತೋರಿಸಿದ್ದನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ, ನೀವು ಪ್ರತಿಪಕ್ಷ ನಾಯಕನಾಗಿ ಮುಂದುವರಿಯಿರಿ ಅಂತ ಡಿ.ಕೆ.ಶಿ ಅವರು ಹೇಳಿರುವಂತದ್ದು. ನೀವೇ ನಮ್ಮ ನಾಯಕರು, ನೀವೇ ನಮ್ಮ ಲೀಡರ್, ನೀವು ಹೇಳಿದ ಕೆಲಸ ಮಾಡೋಕೆ ನಾನು ರೆಡಿ ಇದ್ದೇನೆ, ಆದ್ರೆ ನಿಮ್ಮ ಬೆಂಬಲ ನಂಗೆ ಬೇಕೇ ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಡಿ.ಕೆ.ಶಿ ಮಾತಿಗೆ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿರುವಂತದ್ದು. ಶಿವಕುಮಾರ, ನಾನು ಯಾರ ವಿರೋಧವೂ ಕೂಡ ಇಲ್ಲ ಅಂದ್ಮೇಲೆ ನಿಮ್ಮನ್ನ ನಾನೇ ಯಾಕೆ ವಿರೋಧ ಮಾಡ್ಲಿ ಅಂತ ಇಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಕೂಡ ಇಲ್ಲ ಅಂತ ಸೈಲೆಂಟ್ ಆಗಿ ಜಾರ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಮಾಡ್ಲಿ, ಅದಕ್ಕೆ ನನ್ನ ಒಪ್ಪಿಗೆ ಇದೆ, ಹೈಕಮಾಂಡ್ ಆದೇಶಕ್ಕೆ ನನ್ನ ಸಪೋರ್ಟ್ ಇದೆ ಅಂತ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಳ್ಳೆದಾಗ್ಲಿ, ಹೋಗಿ ಬನ್ನಿ ಅಂತ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ, ಹೈಕಮಾಂಡ್ ಆದೇಶಕ್ಕೆ ನನ್ನ ಸಪೋರ್ಟ್ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ನಾನು ಯಾರ ಪರವಾಗೂ ಇಲ್ಲ, ಯಾರ ವಿರೋಧವಾಗೂ ಇಲ್ಲ ಅಂದಮೇಲೆ ನಿನ್ನನ್ನ ವಿರೋಧ ಮಾಡ್ಲಿಕ್ಕೆ ನನಗಂತೂ ಯಾವುದೇ ರೀಸನ್ ಕೂಡ ಇಲ್ಲ ಅನ್ನುವ ಒಂದು ಮಾತುಗಳನ್ನಾಡಿರುವಂತದ್ದು ಸಿದ್ದರಾಮಯ್ಯನವರು. ಹೈಕಮಾಂಡ್ ಆದೇಶಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ, ಅವ್ರು ಯಾರನ್ನಾದ್ರೂ ಅಧ್ಯಕ್ಷರನ್ನಾಗಿ ಮಾಡ್ಲಿ ಅಂತ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ.
ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿ. ಆ ಒಂದು ಇನ್ಸೈಡ್ ಅಲ್ಲಿ ಏನಾಗಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಚರ್ಚೆ ಆಗಿದೆ ಅಂತ. ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರಿಗೆ ಬೆಂಬಲಿಸುವಂತ ಸಾಧ್ಯತೆ ಇದೆ ಅಂತ? ಪೃಥ್ವಿರಾಜ್, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಭೇಟಿಯಿಂದ ಒಂದು ಸ್ಪಷ್ಟವಾಯ್ತು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು, ನಾನು ಯಾವುದೇ ಲಾಬಿಯನ್ನ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಯಾವ ಮಟ್ಟದಲ್ಲಿಯೂ ಕೂಡ ಲಾಬಿಯನ್ನ ಮಾಡ್ತಾ ಇಲ್ಲ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ. ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡ್ ಬಂದಿದ್ದೇನೆ. ಮುಂದೆ ಕೂಡ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಇವತ್ತು ಸಿದ್ದರಾಮಯ್ಯ ಭೇಟಿ ವೇಳೆ ಒಂದು ಸ್ಪಷ್ಟವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಮತ್ತು ಸಾಕಷ್ಟು ಒತ್ತಡವನ್ನ ಲಾಬಿಯನ್ನ ಮಾಡಿರ್ತಕ್ಕಂತಹ ಒಂದು ಕಾಂಗ್ರೆಸ್ ಮುಖಂಡ ಅಂತಂದ್ರೆ ಡಿ ಕೆ ಶಿವಕುಮಾರ್. ಅಂದ್ರೆ ಸುಮಾರು 2.5 ಗಂಟೆಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಹೈಕಮಾಂಡ್, ಒಂದು ಲಾಬಿಯನ್ನ ಹೈಕಮಾಂಡ್ ಮುಂದೆ ನಡೆಸಿದ್ರು. ಅದೇ ಮಾತನ್ನ ಒಂದು ಸಿದ್ದರಾಮಯ್ಯನವರು ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಹೈಕಮಾಂಡ್ ನನಗೆ ಕೆಪಿಸಿಸಿ ಸಾರಥ್ಯವನ್ನು ವಹಿಸಿದ್ದೇ ಆದಲ್ಲಿ ನೀವು ನನಗೆ ಸಪೋರ್ಟ್ ಮಾಡಬೇಕು. ಒಂದ್ ವೇಳೆ ನೀವು ಸಪೋರ್ಟ್ ಮಾಡಿದ್ದೇ ಆದಲ್ಲಿ ನೀವು ಬೆರಳಿಂದ ತೋರಿಸಿರ್ತಕ್ಕಂಥ ಕೆಲಸವನ್ನ ನಾನು ಶಿರಸಾ ವಹಿಸಿ ಮಾಡ್ತೇನೆ, ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಒಂದು ವಾದವನ್ನ ಸಿದ್ದರಾಮಯ್ಯನವರು ಮುಂದೆ ಮಂಡಿಸಿದ್ದಾರೆ. ಅಂದ್ರೆ ತಾವು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಚಿವನಾಗಿದ್ದೆ, ಪ್ರಾಮಾಣಿಕವಾಗಿ ಕೆಲಸವನ್ನು ಕೂಡ ಮಾಡಿದ್ದೇನೆ. ಇವಾಗಲೂ ಕೂಡ ನೀವು ನಮ್ಮ ನಾಯಕರು, ನೀವು ನಮ್ಮ ಲೀಡರ್ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಸಾಕಷ್ಟು ಜನ ನಾಯಕರು ಏನು ಲಾಬಿಯನ್ನ ಅಧ್ಯಕ್ಷ ಸ್ಥಾನಕ್ಕೆ ನಡೆಸಿದ್ದಾರೆ. ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನೀವು ಪ್ರತಿಪಕ್ಷ ನಾಯಕರಾಗಿ, ಪ್ರತಿಪಕ್ಷ ಸ್ಥಾನದ ನಾಯಕರಾಗಿ ಮುಂದುವರಿಯಿರಿ. ನಿಮಗೆ ಪಕ್ಷದಿಂದ ಮುಂಬರ್ತಕ್ಕಂಥ ಏನೆಲ್ಲ ಸಪೋರ್ಟ್ ಬೇಕು, ನಾನು ನಿಮ್ಮ ಬೆನ್ನ ಹಿಂದೆ ನಿಲ್ತೇನೆ, ನೀವು ನನ್ನ ಬೆನ್ನ ಹಿಂದೆ ನಿಲ್ಲಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಸಿದ್ದರಾಮಯ್ಯನವರಿಂದ ಮುಂದೆ ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಭೇಟಿ ಬಳಿಕ ಮಾತಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡಲು ಸಾಕಷ್ಟು ವಿಚಾರ ಇದೆ, ಅವ್ರ ಜೊತೆ ಚರ್ಚೆ ಮಾಡಲಾರದೆ ಮತ್ತೆ ಅವ್ರ ಜೊತೆ ನಾವು ಚರ್ಚೆ ಮಾಡಬೇಕು. ಆದ್ರೆ ಯಾವುದೇ ಒಂದು ಲಾಬಿಯನ್ನ ನಡೆಸಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಯಾರೆಲ್ಲ ನಾಯಕರು ನಡೆಸಿದ್ದಾರೆ ಅದನ್ನ ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಹೈಕಮಾಂಡ್ ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ, ಮುಂದೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ನಾನು ಮಾಡ್ತೇನೆ. ಅಂದ್ರೆ ಸಾಕಷ್ಟು ಕೋರ್ಟ್ಗಳ ಕೆಲಸ ಇರೋ ಹಿನ್ನೆಲೆಯಲ್ಲಿ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ ಅಂತಕ್ಕಂಥ, ನಾಳೆ ದೆಹಲಿಗೆ ಹೋಗ್ತಾ ಇದ್ದೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ನಾಳೆ ದೆಹಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ, ಮತ್ತೊಂದು ಸುತ್ತಿನ ಲಾಬಿಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡೋರಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರಗೊಳ್ತಾ ಇದೆ ಲಾಬಿ. ಒಂದ್ ಕಡೆ ನಿಮ್ಗೆ ಈಗ ಆಲ್ರೆಡಿ ತೋರಿಸ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಈಶ್ವರ್ ಖಂಡ್ರೆ, ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಎಸ್.ಆರ್. ಪಾಟೀಲ್ ಅಂತ ಮತ್ತೊಂದು ಹೆಸರು ಇಲ್ಲಿ ಆಡ್ ಆಗ್ತಾ ಇರುವಂತದ್ದು ರಾಮಲಿಂಗಾರೆಡ್ಡಿ ಅವರ ಸರತಿ. ಈಗ ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಕಾರ್ಯಕರ್ತರು ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಪ್ರಭಾವಿ ಶಾಸಕರು ಇವರು, 7 ಬಾರಿ ಗೆದ್ದಿರುವಂತಹ ಶಾಸಕರು ರಾಮಲಿಂಗಾರೆಡ್ಡಿ ಅವರು. ಹೀಗಾಗಿ ಅವರಿಗೆ ಅಧ್ಯಕ್ಷ ಪಟ್ಟವನ್ನ ಕೊಡಿ ಅಂತ ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಅಭಿಯಾನ ಶುರುವಾಗಿದೆ. ರಾಮಲಿಂಗಾರೆಡ್ಡಿ ಫಾರ್ ಕೆಪಿಸಿಸಿ ಅಧ್ಯಕ್ಷ ಅಂತ ಅಭಿಯಾನವನ್ನ ಶುರು ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ ಪರವಾಗಿ ಅಭಿಯಾನವನ್ನ ಶುರು ಮಾಡಿದ್ದಾರೆ ಅವರ ಬೆಂಬಲಿಗರು. ಸೊ ಎಲ್ಲರೂ ಕೂಡ ಈಗ ಒಂದ್ ಕಡೆ ಅವರವರ ನಾಯಕರ ಪರವಾಗಿ ಅಭಿಯಾನವನ್ನ ಶುರು ಮಾಡ್ತಾ ಇದ್ದಾರೆ. ಇವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಕೊಡಿ ಅಂತ ಈಗ ಆಲ್ರೆಡಿ ಸಾಕಷ್ಟು ಹೆಸರುಗಳು ಇರುವಂತದ್ದು. ಈಗ ಅದಕ್ಕೆ ಮತ್ತೊಂದು ಆಡ್ ಆಗಿರುವಂತದ್ದು ಅಂದ್ರೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೆಸರು ನಿಮ್ಗೆ ತೋರಿಸ್ತಾ ಇದ್ವಿ ಇಲ್ಲಿ ಫೇಸ್ಬುಕ್ ನಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಗಿರಿಗೋಸ್ಕರ ಇಲ್ಲಿ ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಲಾಬಿ ನಡೀತಾ ಇರುವಂತದ್ದು, ಅಭಿಯಾನವನ್ನ ಶುರು ಮಾಡಲಾಗಿದೆ. ಇನ್ನು ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಕೆಪಿಸಿಸಿ ಸಾರಥ್ಯವನ್ನ ಕೊಟ್ರೆ ನಾನು ನಿಭಾಯಿಸ್ತೇನೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ನನಗೂ ಕೊಡಿ, ನಾನು ಕೂಡ ನಿಭಾಯಿಸ್ತೀನಿ, ನಾನು ಕೂಡ ಶಕ್ತನಾಗಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಇನ್ನು 4 ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡುತ್ತೆ ಹೈಕಮಾಂಡ್ ಅಂತ ಏನು ಮಾತುಗಳು ಕೇಳಿ ಬರ್ತಾ ಇದೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಹೈಕಮಾಂಡ್ ತೀರ್ಮಾನ ಅದು ಅವ್ರು ಮಾಡ್ಕೊಳ್ತಾರೆ, ನನಗೆ ಅವಕಾಶ ಕೊಟ್ರೆ ನಿಭಾಯಿಸಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ. ಎಲ್ಲ ಜವಾಬ್ದಾರಿ ಹೊರಿಸಿದಾರ. ಪಕ್ಷದ ಹೈಕಮಾಂಡ್ ಯಾರಿಗೆ ಮಾಡ್ತಾರ ಅವ್ರಿಗೆಲ್ಲ ಸಹಕಾರ ಕೊಡಬೇಕು.
ಅವ್ರ ನೇತೃತ್ವದಾಗ ಹೋಗ್ಬೇಕು ಅಂತ ಡಿಸಿಷನ್ ಆಗಿದೆ. ಸೊ ನೋಡೋಣ, ಹಾಗೆ ಅಂತಿಮವಾಗಿ ಯಾರಿಗೆ ಮಾಡ್ತಾರ ಅವ್ರು ಬಿಟ್ಟಂತ ವಿಚಾರ ಅದು. ಇಲ್ಲ, ನಾವೇನು ಬೇಕಂತೇಳಿಲ್ಲ, ಜವಾಬ್ದಾರಿ ಕೊಟ್ರೆ ನಾವು ಕೂಡ ಸಮರ್ಥವಾಗಿ ನಿಭಾಯಿಸ್ತೀವಿ. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಕೊಡ್ತಾರೆ ಅವ್ರ ಜೊತೆ ಎಲ್ಲರೂ ಹೋಗ್ಬೇಕಂತ ನಿನ್ನೆ ನಿರ್ಣಯ ಆಗಿದೆ. ಇಲ್ಲ, ಕಷ್ಟ ಕಾಲದಲ್ಲಿ ಇದ್ರೆ ಅದಕ್ಕೆ ಆಗೋದು, ಮತ್ತು ಒಳ್ಳೇದಿದ್ದಾಗ ಅಷ್ಟೇ ಆಗೋದಿಲ್ಲ, ಕಷ್ಟದಾಗೂ ಇರಬೇಕಾಗತ್ತೆ. ಉಪಚುನಾವಣೆಯಲ್ಲಿ ರೂಲಿಂಗ್ ಗವರ್ಮೆಂಟ್ ಪರವಾಗಿ ಗೆದ್ದೇ ಇರ್ತೈತಿ ಎಲ್ಲ ಕಡೆ, ಇಲ್ಲೂ ಗೆದ್ದಿದ್ದಾರೆ. ಸೊ ಅದಕ್ಕೆ ನಾವು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಸೊ ಮತ್ತೆ ಬರ್ತೇವೆ ಚುನಾವಣೆ, ಸಂಪೂರ್ಣವಾಗಿ ಎದುರಿಸಲಿಕ್ಕೆ ತಯಾರಾಗ್ತಾ ಇದೀವಿ. ನೋಡ್ಬೇಕು, ಡೆಲ್ಲಿಗೆ ಮೋಸ್ಟ್ಲಿ ಕರೀತಾರೆ ಎಲ್ಲರಿಗೂ, ಅಲ್ಲಿ ರೀಜನಲ್ ವೈಸ್ ಬ್ಯಾಲೆನ್ಸ್ ಮಾಡಬೇಕು, ಕಾಸ್ಟ್ ವೈಸ್ ಮಾಡಬೇಕು. ಸೊ ಇದೆಲ್ಲ ಸಂದರ್ಭದಲ್ಲಿ ಚರ್ಚೆಗೆ ಬರ್ತದೆ. ನಾವು ಆಕಾಂಕ್ಷಿಗಳೇ, ಸನ್ಯಾಸಿಗಳಲ್ಲ. ಇವರು ಮತ್ತೊಬ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಅವರು ಕೂಡ ಹೇಳಿರುವಂತದ್ದು ನಾವು ಆಕಾಂಕ್ಷಿಗಳೇ, ಸನ್ಯಾಸಿಗಳಲ್ಲ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ SR ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವಿಧಾನ ಪರಿಷತ್ನ ವಿರೋಧ ಪಕ್ಷದ ಕಾಂಗ್ರೆಸ್ನ ನಾಯಕರು SR ಪಾಟೀಲ್ ಅವರು, ನಮ್ಮಲ್ಲಿ ಒಗ್ಗಟ್ಟಿದೆ, ಪರ ವಿರೋಧ ಬಣ ಇಲ್ಲ, ಮೂಲ ವಲಸೆ ಕಾಂಗ್ರೆಸ್ ಎನ್ನುವಂತ ಪ್ರಶ್ನೆನೇ ಇಲ್ಲ. ಹುಬ್ಬಳ್ಳಿಯಲ್ಲಿ SR ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷ ನಾಯಕ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದನ್ನು ಬೇಗನೆ ಇತ್ಯರ್ಥ ಮಾಡಬೇಕು, ಬೇಗನೆ ನಿರ್ಣಯ ಕೈಗೊಳ್ಬೇಕಂತೇಳಿ ನಾವು ಹೈಕಮಾಂಡಕ್ಕೆ ಎಲ್ಲ ಒಂದೇ, ನಾವು ಕಾಂಗ್ರೆಸ್ನವರು ಒಂದು ಕುಟುಂಬದ ಸದಸ್ಯರಿದ್ದಂಗಿದೆ. ವಲಸಿಗರಿರ್ಬೋದು, ಮೂಲ ಕಾಂಗ್ರೆಸ್ಸಿಗಿರ್ಬೋದು, ಆ ಪ್ರಶ್ನೆ ವಲಸಿಗರು ಮೂಲ ಕಾಂಗ್ರೆಸ್ಸಿಗರು ಅಂತೇಳಿ ನಮ್ಮಲ್ಲಿ ಚರ್ಚೆನೂ ಆಗಿಲ್ಲ, ಚರ್ಚೆ ಆಗುವುದೂ ಇಲ್ಲ. ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು ಅನ್ನುವಂಥ ಭಾವನೆಯಿಂದ ನಿನ್ನೆ ಅತ್ಯಂತ ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ಭಾಳ